ಎಕ್ಸಾಮ್ಗೆ 1 ಡೇ ಬಿಫೋರ್ ಕೆಲವೊಂದು ಥಿಂಗ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಒನ್ ಬಂದು ಡೋಂಟ್ ಗೋ ಟು ರೀಡ್ ಕಂಪ್ಲೀಟ್ ಟೆಕ್ಸ್ಟ್ ಬುಕ್. 1 ಡೇ ಒಳಗಡೆ ನಿಮಗೆ ಟೆಕ್ಸ್ಟ್ ಬುಕ್ ಕಂಪ್ಲೀಟ್ ಮಾಡೋಕ್ಕೆ ಪಾಸಿಬಲ್ ಆಗುತ್ತೆ ಅನ್ನೋದಾದರೆ ಮಾತ್ರ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ. ಅದರ್ವೈಸ್ ಟೆಕ್ಸ್ಟ್ ಬುಕ್ ಅನ್ನೋದು ಓದೋಕ್ಕೆ ಹೋಗಬೇಡಿ. ಅದರ ಬದಲಿಗೆ ನೋಟ್ಸ್ ಆ್ಯಂಡ್ ಫರ್ದರ್ ಥಿಂಗ್ಸ್ನ ನೀವು ಫಾಲೋ ಮಾಡಿ. ದೆನ್ ಸೆಕೆಂಡ್ ಥಿಂಗ್ ಏನಂದರೆ ರಿವೈಸ್ ಆರ್ ಪ್ರಾಕ್ಟೀಸ್ ದ ಲಾಂಗ್ ಆನ್ಸರ್ ಕ್ವಶನ್ಸ್. ಅಂದರೆ 1 ಡೇ ಬಿಫೋರು ನಮಗೆ ಟೈಮ್ ಕಡಿಮೆ ಇರುತ್ತೆ, ಹಾಗಾಗಿ ನಮಗೆ ಲಾಂಗ್ ಆನ್ಸರ್ ಕ್ವಶನ್ಸ್ಗೆ ಬೆಟರ್ ಒಂದು ರಿವಿಷನ್ ಅನ್ನೋದು ತಗೊಂಡಾಗ ನಿಮಗೆ ಈಸಿ ಆಗುತ್ತೆ ಸ್ಕೋರ್ ಮಾಡೋದಕ್ಕೆ. ದೆನ್ ಥರ್ಡ್ ಥಿಂಗ್, ಸಾಲ್ವ್ ದ ಪ್ರೀವಿಯಸ್ 3 years ಕ್ವಶನ್ ಪೇಪರ್ಸ್. ಅದು ಕ್ಲಾಸ್ ಟೆಸ್ಟು ಆ್ಯಂಡ್ ಮಾಡೆಲ್ ಪೇಪರ್ಸ್, ಮಿಡ್ ಟರ್ಮ್ ಪೇಪರ್ ಆಗಿರ್ಬೋದು ಆ್ಯಂಡ್ ಆ್ಯನ್ಯುವಲ್ ಎಕ್ಸಾಮ್ ಪೇಪರ್, ಈ ಎಲ್ಲ ಕ್ವಶನ್ ಪೇಪರ್ಸ್ನ ತಗೊಂಡು ಕಂಪ್ಲೀಟಾಗಿ ನೀವು ರಿವಿಷನ್ ಮಾಡಿದ್ದೆ ಆದರೆ ಸೊ ಬೆಟರ್. ನೀವು ಯಾವುದು ಕೂಡ ಮಾಡಿಲ್ಲ ಅಂದ್ರೂ ಕೂಡ ನೀವು ಸ್ಕೋರ್ ಮಾಡೋದಕ್ಕೆ ತುಂಬ ಪಾಸಿಬಿಲಿಟೀಸ್ ಇರುತ್ತೆ. ದೆನ್ ಫೋರ್ತ್ ಥಿಂಗ್ ಏನಂದರೆ ಫಾಲೋ ದ ಟೀಚರ್ಸ್ ಗೈಡ್ಲೈನ್ಸ್ ಆನ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಆ ಒಂದು ಸಬ್ಜೆಕ್ಟ್ ಟೀಚರ್ ನಮ್ಗೆ ಏನಾದರೆ ಆ ಸಬ್ಜೆಕ್ಟ್ ಬಗ್ಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರಲ್ವ ಅದನ್ನು ಪರ್ಫೆಕ್ಟಾಗಿ ಫಾಲೋ ಮಾಡಿದ್ದೆ ಅಂದರೆ ನಮಗೆ ಒಳ್ಳೆ ಬೆಸ್ಟ್ ರಿವಿಷನ್ ಆಗುತ್ತೆ. ಬೆಸ್ಟ್ ರಿವಿಷನ್ ಆದರೆ ನಾವು ಎಕ್ಸಾಮಲ್ಲಿ ಚೆನ್ನಾಗಿ ಅನ್ನೋದು ಪರ್ಫಾರ್ಮ್ ಮಾಡ್ಬೋದು.